ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದೇರಿ? ಇವತ್ತಿನ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ, ನನ್ನ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋದ ನಂತರ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಎಲ್ಲ ರೆಡಿಯಾಗಿ ನಾವು ಒಂದು ಕಡೆ ಹೊಂಟಿದ್ದು, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಬರ್ರಿ. ಎಲ್ಲಿ ಅಂದ್ರೆ ಆಡಿ ಕಡೆ ಹೊಂಟಿದ್ದು ರೀ. ಆಡಿ ಅಂದ್ರೆ ನಿಪ್ಪಾಣಿಯಿಂದ ಒಂದು 10 ಕಿಲೋಮೀಟ್ರ್ ಆಡಿ ದೇವಸ್ಥಾನ ಒಂದು ಐತ್ರಿ, ಮಲ್ಲಿಕಾರ್ಜುನ ದೇವಸ್ಥಾನ. ಅಲ್ಲಿ ಹೋಗಬೇಕು ಅಂತೇಳಿ ಹೊರಟಿದ್ವಿ. ನಾವು ಮೊದಲು ಆಡಿಗೆ ಬರ್ಬೇಕಂತ ಏನು ಪ್ಲ್ಯಾನ್ ಇರೋಕ್ಕಿಲ್ರಿ. ನಡುವಿನ ಹಾದಿಲೇ ಬೆನ್ನಾಡಿ ಒಂದು ಅರ್ಬಿ ಅಂಗಡಿ ಐತ್ರಿ, ಅಲ್ಲಿ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಆಗಿ ಬರಾಕತ್ತಿದ್ವಿ. ಅದು ಮಳೆಯಾಗಿ ನೀರು ಬಂದು ಫುಲ್ ಕಟ್ಟಾಗಿತ್ತು ಆ ರೋಡನ್ನ. ನಾವು ಇಲ್ಲಿಂದ ನಿಪ್ಪಾಣಿಂದ ಬಂದೀವ್ರಿ. ನಿಪ್ಪಾಣಿಂದ 10 ಕಿಲೋಮೀಟ್ರ್ ದೂರ ಐತ್ರಿ ಇದು. ಆಡಿಗೆ ಹೋಗಬೇಕು ಅಂದ್ರೆ ರೋಡ್ನ್ಯಾಗನ ಸಿಗ್ತೈತದ. ಇದನ್ನು ದಾಟಿ ಆ ಕಡೆ ಹೋಗ್ಬೇಕ್ರಿ ಬೆಣ್ಣಾಡಿಗೆ. ಅದ್ರ ಸಲುವಾಗಿ ಈ ಪ್ಲೇಸ್ನ ನಾನು ಯಾವಾಗೂ ನೋಡಿರ್ಕಿಲ್ಲ, ನೋಡಿ ಹೋಗಬೇಕು ಅಂತ ಹೇಳಿ ಹೊಂಟಿದ್ವಿ. ಅಲ್ಲಿ ಗುಡ್ಡ ತೋರ್ಸತ್ತೇನ್ರಲ್ಲ, ಅದ್ರ ತುದಿಗೆ ಹೊಂಟೇವಿ ನಾವೀಗ. ಅಲ್ಲಿ ಹೋಗ್ಬೇಕಂದ್ರೆ ಮೇನ್ ರೋಡ್ದಿಂದ ಬಂದ್ವಿ. ಮೇನ್ ರೋಡ್ದಿಂದ ಈ ಕಡೆ ಒಳಗಡೆ ಹೋಗೋದು ನೋಡ್ರಿ. ಹಿಂಗೆ ಪೂರ್ತಿ ಗುಡ್ಡ ಎಲ್ಲ ಈ ಥರ ರೋಡನ್ನು ಮಾಡ್ಯಾರ್ರಿ. ಎಲ್ಲ ಗಾಡಿಗಳೂ ಹೋಗ್ತಾವ. ಅದೊಂದು ವಿಶೇಷ ಅನ್ಬೋದ್ರಿ. ಅಲ್ಲಿ ತೋರಿಸಿನಲ್ರಿ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಹೇಳಿ. ಅದನ್ನು ದಾಟ್ಕೊಂಡು ಒಳಗಡೆ ಬಂದ್ರೆ ಮಳೆ ಒಂದು ಸ್ಟಾರ್ಟ್ ಆಗಿಬಿಡ್ತ್ರಿ ಸಣ್ಣಂಗೆ. ನಾವು ಛತ್ರಿ ಕೂಡ ಓದಿರಲಿಲ್ಲ. ಇಲ್ಲಿ ಮನ್ಯಾಗಿದ್ದಾಗ ಮಳೆ ಬರೋ ಆಕಾರದಾಗ ಏನು ಇರೋಕ್ಕಿಲ್ಲ. ನಾನು ಛತ್ರಿನೂ ತೊಗೊಲಿಲ್ರಿ. ಒಂದು ಶಾಲ್ ಓದಿದ್ನಿ, ಅದನ್ನ ಹೊಚ್ಕೊಂಡು ಕೂತೀನಿ ನೋಡ್ರಿ. ರೋಡ್ನಾಗ ವ್ಯೂ ಎಷ್ಟು ಚಂದ ಕಾಣತೈತೆ ಅಂದ್ರೆ ಮಸ್ತ್ ನೋಡ್ರಿ. ತೋರ್ಸತ್ತೀನಿ. ಮಳೆ ಕೂಡ ಆಗತೈತಿ. ಇಲ್ಲಿ ಹೆಂಗಂದ್ರೆ ಎತ್ತರ ಮ್ಯಾಗ ಗುಡ್ಡ ಅಂದ್ರೆ ಗುಡ್ಡದ ತುದಿಗೆ ಹೋದ್ವಿ ಅಂದ್ರೆ ಮೋಡಗಳು ನಮ್ಮನ್ನು ಪಾಸಾಗಿ ಹೋಗ್ತಾವೆ ನೋಡ್ರಿ. ಅಷ್ಟು ತುದಿಗೆ ಹೊಂಟೇವಿ. ಈ ಪ್ಲೇಸ್ ನಾವು ಇಲ್ಲೇ ಸಣ್ಣದಾಗ ಅದೀವಿ ಕರೆ ಯಾವಾಗೂ ನೋಡೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ಹೊಂಟೇನ್ರಿ ನಾನು. ಒಂದು 10-15 ಕಿಲೋಮೀಟ್ರದಾಗ ಐತಿ. ನಾವು ಯಾವಾಗೂ ಈ ಪ್ಲೇಸಿಗೆ ಬಂದೇ ಇಲ್ಲ. 10 ವರ್ಷ ಆತು ಇಲ್ಲೇ ಇದೀವಿ ಕರೆ ನಾನು ನೋಡೇ ಇರಲಿಲ್ಲ ರೀ. ನಮ್ಮ ಮನೆಯವ್ರು ಆಗಾಗ ಬರ್ತಿರ್ತಾರೆ ಇಲ್ಲಿ. ರಾಜಕಾರಣಿಗಳು ಅದು ಇವರ ಪ್ರೆಸ್ ಮೀಟಿಗೆ ಅಂತ ಕರೆದಿರ್ತಾರಲ್ರಿ, ಅವ್ರು ಆಗಾಗ ಬಂದಿರ್ತಾರೆ. ನಾನು ಇದು ಫಸ್ಟ್ ಟೈಮ್ ಬರತ್ತೇನೆ. ವ್ಯೂ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡ್ರಿ. ನಾ ಫ್ಲೈಟ್ ಜರ್ನಿ ಅಂತೇಳಿ ಒಂದು ವಿಡಿಯೋ ಹಾಕೇನ್ರಿ. ಅದು ಫೀಲ್ ನನಗೆ ಆಗತ್ತಿತ್ತು. ಅಂದ್ರೆ ಮ್ಯಾಲೆ ಫ್ಲೈಟ್ ಹೋಗ್ತಾ ಹೆಂಗೆ ವ್ಯೂ ಕಾಣ್ತಿತ್ರಲ್ಲ, ಹಂಗೆ ಇಲ್ಲಿ ರೋಡ್ ದಂಡಿಗೆ ನಿಂತು ನೋಡ್ರಿ ಹಂಗೆ ವ್ಯೂ ಕಾಣತಿತ್ತು. ಮಸ್ತ್ ಅಂದ್ರೆ ಮಸ್ತ್ ರೀ. ಅದ್ರಾಗ ಸಣ್ಣಂಗೆ ಮಳೆ ಆಗತ್ತಿತ್ತನ ಮೋಡಗಳಂತೂ ತಳಗನ ಹಿಂಗೆ ನಮ್ಮನ್ನು ದಾಟಿ ಅಂದ್ರೆ ಹುಗಿ ಹೆಂಗೆ ಪಾಸ್ ಆಗ್ತಿತ್ತಲ್ಲ ಹಂಗೆ ಮೋಡಗಳು ನಮ್ಮನ್ನು ದಾಟ್ಕೊಂಡು ಪಾಸಾಗಿ ಹೊಂಟಿದ್ದು. ನನಗರ ಭಾಳ ಮಸ್ತ್ ಅನ್ನಿಸ್ತು. ಅದು ಅರ್ಬಿ ಅಂಗಡಿಗೆ ಬಂದದ್ದನ್ನು ಮರ್ತು ನೋಡ್ರಿ. ಇಲ್ಲಿ ಬಂದ ಈ ವ್ಯೂ ಎಲ್ಲ ನೋಡಿ. ಈ ಕಡೆ ಸುತ್ತಮುತ್ತ ಯಾರೆಲ್ಲ ಅದಿರಲ್ರಿ, ನಿಪ್ಪಾಣಿ ಸುತ್ತಮುತ್ತ ಯಾರ್ಯಾರಲ್ಲ ಅದರಲ್ಲ. ಈ ಪ್ಲೇಸ್ ಯಾರು ನೋಡ್ರಿಕ್ಕಿಲ್ಲ ಅಂದ್ರೆ ನೀವು ಈಗ ಮಳೆಗಾಲದಾಗ ಈ ಸದ್ಯಕ್ಕನ ಈ ವ್ಯೂನ ನೋಡಕ್ಕಂತನ ಹೋಗ್ಬೇಕು ನೋಡ್ರಿ. ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಇಷ್ಟು ಚಂದ ಅಂದ್ರೆ ಎಲ್ಲ ಗುಡ್ಡನೂ ಹಸಿರಾಗಿ ಬಿಟ್ಟಿರ್ತೈತಿ. ಈಗ ಬ್ಯಾಸ್ಗ್ಯಾಗಾದ್ರೆ ಎಲ್ಲ ಒಣಗಿರ್ತೈತಿ, ಅಷ್ಟು ಲುಕ್ ಅನ್ಸಂಗಿಲ್ಲ. ಈಗ ಇಂಥ ಮಳೆಗಾಲದಾಗ ಬಂದ್ರೆ ಎಲ್ಲನೂ ಕೆಳಗಡೆನೂ ಹಸಿರು ಕಾಣಿಸ್ತಿರ್ತೈತಿ, ಗುಡ್ಡನೂ ಹಸಿರು ಕಾಣಿಸ್ತಿರ್ತೈತಿ. ಒಂದು ಡೇ ಮನಸ್ಸು ಶಾಂತ ಆಗ್ತೈತಿ ನೋಡ್ರಿ ಇಲ್ಲಿ ಬಂದ್ರೆ. ಇಂಥವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಿರ್ಬೇಕ್ರಿ ಲೈಫ್ದಾಗ. ಏನಾರ ಒಂಥರ ಚೇಂಜ್ ಇರಬೇಕು ಅಂಥೇಳಿ ನನ್ನ ಅಭಿಪ್ರಾಯ. ಹಂಗೆ ಮಾತಾಡ್ಕೊತ ಬಂದು ನೋಡ್ರಿ ಆಡಿ ಮಲ್ಲಯ್ಯನ ದೇವಸ್ಥಾನಕ್ಕೆ ಬಂದು ನೋಡ್ರಿ. ಇಲ್ಲಿ ಇಷ್ಟು ತುದಿ ಒಳಗೆ ದೇವ್ರ ಹೆಂಗೆ ಕಟ್ಟ್ಯಾರ ಗೊತ್ತಿಲ್ಲರಿ. ಮೊದಲು ಗುಡಿ ಹೆಂಗೆ ಕಟ್ಟ್ಯಾರ ಗೊತ್ತಿಲ್ಲ, ಹೆಂಗೆ ಉದ್ಭವ ಆಯ್ತು ಅಂತೇನು ಅಷ್ಟು ನನಗೂ ಇದು ಇಲ್ಲರಿ. 500 ವರ್ಷಗಳಿಂದನೂ ಈ ದೇವಸ್ಥಾನ ಐತಂತ್ರಿ. 500 ವರ್ಷಗಳ ಹಿಂದೆ ಇದು ಕಟ್ಟಿದಾರಂತ ನೋಡ್ರಿ. ಇಲ್ಲಿ ವಿಶೇಷ ಅಂದ್ರೆ 2 ಜೋಡಿ ಲಿಂಗಗಳದಾವ್ರಿ. ಇಲ್ಲಿ ದರ್ಶನ ಮಾಡ್ಕೊಂಡ ಹೊರಗೆ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಇದು ಗರ್ಭಗುಡಿ. ಇಲ್ಲಿಂದ ನಂದಿ ಅಂತೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ. ಇಲ್ಲಿ ನಂದಿ ತೋರ್ಸತ್ತೇನೆ ನಿಮಗೆ. ಎಲ್ಲ ಕಡೆ ಕಲ್ಲಿಂದ ಇದರಲ್ಲಿ ಮಾಡಿದ್ದು ನೋಡಿದ್ನಿ. ಇಲ್ಲಿ ಕಂಚಿಂದ, ಪ್ಯೂರ್ ಕಂಚಿಂದ ಐತೆ ನೋಡ್ರಿ ನಂದಿ. ಪೂರ ಹಳೀದು ಗಾಡಿ ರೀ ಇದು. ಏನು ಹಳಿ ಕಲ್ಲುಗಳ ಇಲ್ಲಿ ಟೈಲ್ಸ್ ಅಷ್ಟು ಮ್ಯಾಲೆ ಹಚ್ಚಾರೇನೋ ಇದು. ಈ ಥರ ಒಳಗೆ ಗರ್ಭಗುಡಿ ಐತಿ. ಗರ್ಭಗುಡಿಯಿಂದ ಹೊರಗೆ ಹೋಗಿ ನಿಮಗೆ ತೋರ್ಸತ್ತೇನೆ ನೋಡ್ರಿ. ಇಲ್ಲಿ ವಿಶೇಷ ಏನಂದ್ರೆ ಜೋಡಿ ಲಿಂಗಗಳು ರೀ. ಜೋಡಿ ಯಾವಾಗೂ ಇರಂಗಿಲ್ಲ ರೀ. ಇದನ್ನು ನೋಡೋಕೆ ಇದೆಲ್ಲ ದೇವರು ಎಲ್ಲನೂ ಶ್ರೀಶೈಲ ಟೈಪ್ ಅನಿಸ್ತತಿ ಅಂತ ಹೇಳ್ತಾರೆ. ಅದೆಷ್ಟು ನಂಗೆ ಅಷ್ಟು ಗೊತ್ತಿಲ್ಲ ರೀ. ಅಲ್ಲಿ ಇದ್ದವ್ರು ಹೇಳತ್ತಿದ್ರು ಅಷ್ಟ. ಇಲ್ಲಿ ಹೊರಗೆ ಬಂದ್ರೆ ಇಲ್ಲಿ ಸಣ್ಣ ಮೂರ್ತಿಗಳು ತೋದಾವ ನೋಡ್ರಿ. ಇಲ್ಲಿ ತೋರ್ಸತ್ತೇನೆ ನೋಡ್ರಿ ನಿಮ್ಗೆ. ಇದು ಕಲ್ಯಾಣ ಮಂಟಪ ಈಗ ಕಟ್ಟ್ಯಾರ ಅನಿಸ್ತತಿ. ಮದುವೆಗಳಂತೂ ಆಗ್ತಾವ್ರಿ ಇಲ್ಲಿ. ಪೂರ್ತಿ ಗುಡಿ ಹಿಂಗೈತ್ರಿ. ಇಲ್ಲಿ ಬಾಜುಕ್ಕೆ ಬಂದು ತೋರಿಸ್ತೀನಿ ನೋಡ್ರಿ ನಿಮ್ಗೆ.
ಬಾಜುಕ ಈ ಥರ ಐತ್ರಿ ಪೂರ್ತಿ ಗುಡಿ. ಇಲ್ಲಿ ಭ್ರಮರಾಂಬಿಕೆ ಗುಡಿನೂ ಐತ್ರಿ. ಅಲ್ಲಿ ಹಿಂದ್ಗಡೆ ಕಾಣಿಸ್ತೈತ್ರಲ್ಲ ಭ್ರಮರಾಂಬಿಕಾ ಗುಡಿ. ಮತ್ತು ಇಲ್ಲಿ ಕಲ್ಯಾಣ ಮಂಟಪ ಏನಂತ ಏನಲ್ರಿ, ಅಲ್ಲಿ ನಾವು ಊಟ ಮಾಡಿಕೊಂಡು ಬಂದ್ವಿ. ದಿನ ಪ್ರಸಾದ ಇರ್ತೈತೆ ಅನ್ನಿಸ್ತೈತ್ರಿ. ನಾವು ಹೋದಾಗೂ ಪ್ರಸಾದ ಇತ್ರಿ, ಶಿರಾ ಅನ್ನ ಸಾರು ಊಟ ಮಾಡಿಕೊಂಡು ಮಾಡಿ ಹೊರಗಡೆ ಬಂದ್ವಿ. ಅಲ್ಲಿ ಜನ ಬಂದಿದ್ರಿ ಊಟ ಕಟ್ಕೊಂಡು ಎಲ್ಲ ರೆಡಿಯಾಗಿ ಹಿಂಗೆ ತಯಾರಾಗಿನೂ ಬಂದಿದ್ರು ಕೆಲವೊಂದು ಜನ. ನಾನು ನೋಡಿದ್ನಿ. ನಮ್ಮ ಫ್ರೆಂಡನು ಯಾವಾಗಾರ ನಾವು ಈ ಥರ ಬರ್ಬೇಕು ನೋಡ್ರಿ ಅನ್ಕೊಂತನ ಹೊರಗೆ ಬಂದ್ವಿ. ಇಲ್ಲಿ ತೋರ್ಸತ್ತೇನೆ ಇಷ್ಟು ದೊಡ್ಡದು ಒಂದು ಕಲ್ಯಾಣಿ ಐತ್ರಿ. ಇಲ್ಲಿ ನೀರೆಲ್ಲ ಗಲೀಜಾಗಿತ್ತು ರೀ, ಇವಾಗೇನು ತುಂಬಿಸಿಲ್ಲ ಅನಿಸ್ತತಿ. ಮತ್ತು ಆಗಾಗ ಮಳೆ ಅಂತರೂ ಈಗಂತೂ ಕಂಟಿನ್ಯೂ ಐತೆನ, ಅದು ಕ್ಲೀನ್ ಮಾಡಿಲ್ಲ ಅನಿಸ್ತತಿ, ನೀರು ಗಲೀಜಿತ್ತು. ಇಲ್ಲಿ ಫೋಟೋಶೂಟ್ಗಳು ನಡೆಯಾಕತ್ತಿದ್ದು ರೀ. ಒಂದು ಎರಡು ಏನು ಅವ್ರ ಸಾಂಗ್ ಮಾಡಾಕತ್ತಿದ್ರು, ಏನು ವೆಡ್ಡಿಂಗ್ ಶೂಟ್ ಮಾಡತ್ತಿದ್ರು ಅಂತೇನು ಕೇಳಲಿಲ್ಲ ರೀ ಅವ್ರನ್ನೇನ. ನಾವು ಸುಮ್ಮನೆ ಅವ್ರಿಗೆ ಯಾಕೆ ಇದು ಮಾಡೋದು ಅಂಥೇಳಿ ನಾವು ಕೇಳಕ್ಕೆ ಹೋಗ್ಲಿಲ್ಲ ರೀ. ಈ ಮಿಲ್ಟ್ರಿ ಡ್ರೆಸ್ನಾಗ ಅದು ಇದ್ರನ ಬಹುಶಃ ಅವ್ರು ವೆಡ್ಡಿಂಗ್ ಶೂಟ್ಗೆ ಬಂದಿರ್ಬೋದು ಅನ್ನಿಸ್ತೀರಿ ನನಗೆ. ವೆಡ್ಡಿಂಗ್ ಶೂಟ ಫೋಟೋ ಶೂಟಿಂಗ್ ಏನಾರ ಮಾಡ್ಕೋದಿತ್ತಂದ್ರೆ ಅಂತೂ ಪ್ಲೇಸ್ ಅಂತೂ ಭಾರಿ ಐತ್ರಿ. ಈ ಮಳೆಗಾಲದಾಗಂತೂ ಭಾರಿ ಅನಿಸುತ್ತೆ ನೋಡ್ರಿ. ಇಲ್ಲಿ ಮ್ಯಾಲೆ ಬಂದ್ವಿ, ಮಳೆ ಅಂತೂ ಫುಲ್ಲು ಜೋರಾಗಿಬಿಡ್ತು. ಒಂದು ಕಡೆ ನಿಂತೀವಿ, ನಮಗರ ಟೈಮ್ ಇದ್ರಿಗಿಲ್ಲ, ಇನ್ನೂ ಸಣ್ಣಂಗೆ ಇತ್ತು. ಆದ್ರೂ ನೋಡ್ಕೊಂಡು ಹೋಗಿಬಿಡೋಣ, ಮತ್ತು ಇನ್ನೂ ನಾವು ಬಟ್ಟೆ ಅಂಗಡಿಗೆ ಬೇರೆ ಹೋಗೋರು ಇದ್ದೀವಲ್ರಿ, ಅದಕ್ಕೆ ಲೇಟ್ ಆಗ್ತೈತಿ, ಸ್ವಲ್ಪ ನೋಡ್ಕೊಂಡು ಹಿಂಗೆ ಏನು ತೋರಿಸ್ಕೊಂಡ್ರು ನಡಿತೈತಿ ಬರ್ರಿ ಅಂಥೇಳಿ ಹಂಗೆ ಹೊರಟಿದ್ವಿ. ಇಲ್ಲಿ ತೋರ್ಸತ್ತೀನಿ ನೋಡ್ರಿ ವ್ಯೂ ಪಾಯಿಂಟ. ಇನ್ನೂ ಎಷ್ಟು ಮಳೆ ಐತೆ ನೋಡ್ರಿ, ನಿಮಗೆ ಮುಂದಿಂದ ಏನೂ ಕಾಣಿಸ್ಬತ್ತಾಗಿತ್ತು. ನಾ ಹಂಗೆ ಒಂದು ಸ್ವಲ್ಪ ವಿಡಿಯೋಸ್ ಹಂಗೆ ಶಾಲ್ ಹೊತ್ಕೊಂಡಿನಲ್ರಿ, ಈ ಥರ ಹಿಡಿದ್ನಿ. ಫುಲ್ ಗಾಳಿ ಅಂದ್ರೆ ಗಾಳಿ, ನೀವು ನೋಡ್ಬೋದು. ಒಂದು ಶಾಲ್ ಹಿಡ್ಕೊಂಡೇ ಆದಂತರ ಕೈಯಾಗ ನಿಲ್ಲುವತ್ತಾಗಿತ್ತು. ಈ ಥರ ಹಂಗೆ ಒಂದು ರೀಲ್ಸ್ ಟೈಪ್ ಮಾಡ್ಕೊಂಡು. ಆದರೆ ನಮ್ಮ ಮನೆಯವರ ಮೆಟ್ಲ ಇಳಿಯುವಾಗ ಅದನ್ನ ಅಳಿಗಾಡಿಸಿ ಅದು ಯಾಕೋ ವಿಡಿಯೋನೂ ಅಷ್ಟು ಚಂದ ಬಂದಿರಲಿಲ್ಲ ರೀ. ಅಲ್ಲಿ ಕೆಳಗಡೆ ಹೋಗಿ ನಿಂತ್ವಿ, ಅವಾಗರ ಫುಲ್ ಜೋರು ಮಳೆ ಬಂದುಬಿಡ್ತ್ರಿ. ಎರಡು ಸಲ ಹಂಗೆ ಜೋರು ಮಳೆ ಬಂತು. ಅಲ್ಲಿ ನಿಂತು ಇಲ್ಲಿ ನಿಂತು, ಆದ್ರೂ ಫುಲ್ ನಮ್ಮ ಡ್ರೆಸ್ ಎಲ್ಲ ತೋದಿತ್ತು. ನಮ್ಮ ಮನೆಯವ್ರ ಪ್ಯಾಂಟ್ ಎಲ್ಲ ತೋದಿತ್ತು ರೀ. ಪಾಪ ಹಂಗೆ ಕರ್ಕೊಂಡು ತಿರುಗಾಡಿದ್ನಾರ. ಇಲ್ಲಿ ಮ್ಯಾಲಿಂದ ನೋಡ್ರಿ, ಇಲ್ಲಿ ನಿಂತ್ವೇನು ವಿಡಿಯೋ ಮಾಡತ್ತಾರಲ್ರಿ, ನೋಡ್ಬೋದು ನೀವು. ಹುಗಿ ಹೆಂಗೆ ಪಾಸ್ ಆಗತ್ತೈತಿ ಅಂದ್ರೆ ಹುಗಿ ಅಲ್ರಿ, ಅದ ಮೋಡನ ಹಂಗೆ ಪಾಸ್ ಆಗತ್ತಿತ್ತು. ನಾನು ಆಗಲೇ ತೋರಿಸಿದ್ನಲ್ರಿ ರೋಡ, ಅಲ್ಲಿ ಕಾಣಿಸತೈತಿ ನೋಡ್ರಿ, ಮೇನ್ ರೋಡ. ಅಲ್ಲಿ ಹಿಂಗೆ ನದಿಗತೆ ಕಾಣತೈತಲ್ರಿ, ನದಿ ಅಲ್ರಿ ಅದ ಮೇನ್ ರೋಡ. ಅಲ್ಲಿ ಕಾಣಿಸತೈತಿ ನೋಡ್ರಿ. ಅಲ್ಲಿಂದ ನಾ ತೋರಿಸಿದ್ನಿ, ಆ ಗುಡ್ಡಕ್ಕೆ ಹೋಗ್ತೇನೆ ಅಂತ ತೋರಿಸಿನಲ್ರಿ, ಇದೆ ನೋಡ್ರಿ ಅದ. ಇಲ್ಲಿ ಬಂದ್ವಿ ನಾವು. ಇನ್ನು ಆ ಕಡೆ ಒಂದು ಅಲ್ಲಿ ತೋರ್ಸತ್ತೇನಲ್ರಿ, ಅಲ್ಲಿ ಹಿಂಗೂ ವ್ಯೂ ಪಾಯಿಂಟ್ ಅದು ಅದಾವ. ಅಲ್ಲೇನು ಹೋಗ್ಲಿಲ್ಲ ರೀ, ಟೈಮ್ ಆಗಿತ್ತಲ್ಲ, ಅಲ್ಲೇನು ಹೋಗಲಿಲ್ಲ. ಎಷ್ಟು ಚಂದ ಅಂದ್ರೆ, ಎಷ್ಟು ಗ್ರೀನರಿ ಅಂದ್ರೆ, ಸ್ವಲ್ಪ ಮಳೆ ಇರೋದ್ರಿಂದ ಅಷ್ಟು ಕ್ಲಿಯರ್ ಕಾಣಿಸಿಲ್ರಿ. ಅದ್ರ ಹಂಗೆ ನೋಡೋಕಂದ್ರೂ ಭಾರಿ ಐತೆ ನೋಡ್ರಿ. ಸೊ ಆಸ್ಪಾಸ್ ಯಾರು ಇದ್ರೆ ಅಂದ್ರೆ ಹೋಗಿ ನೋಡ್ರಿ, ಈ ಟೈಮ್ದಾಗ ಹೋಗಿ ನೋಡ್ಬೇಕು ನೋಡ್ರಿ. ಎಷ್ಟು ಮಳೆ ಬರತೈತೆ ಅಂದ್ರೂ ನಾ ಅಂತೂ ಕುಂದಿರ್ಲಿಲ್ಲ ರೀ. ತೋರಿಸ್ಕೊತೀನಿ ಹಂಗೆ ಹಿಂಗೆ ಅಂತೇನು ಆಗಲಿಲ್ಲ ರೀ. ಎಷ್ಟು ವಿಡಿಯೋ ಮಾಡಬೇಕು, ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಮಾಡಿದ್ನೇನ. ತೋರಿಸ್ಕೊವಲ್ನೇಕ ಹೆಂಗಿದ್ರು ಬಂದೇನಿ ಇವತ್ತು. ಎಷ್ಟು ನೋಡಬೇಕಲ್ಲ ಅಷ್ಟು ನೋಡೇನ ಹೋಗಬೇಕು ಅಂಥೇಳಿ ಮಳೆ ಆಗತ್ತಿದ್ರು ಹಂಗೆ ನೋಡಕತ್ತಿದ್ದು ನೋಡ್ರಿ. ಅಲ್ಲಿ ತೋರ್ಸತ್ತ ನೋಡ್ರಿ, ತೀರಾ ಕೆಳಗನ ಬಂದಾವ ನೋಡ್ರಿ ಮೋಡಗಳ. ಅದನ್ನು ನೋಡಿದ್ರೆ ನಾವು ಎಷ್ಟು ಎತ್ತರ ಮ್ಯಾಗ ಅದೀವಪ್ಪ ಅನಿಸ್ತೈತಿ ನೋಡ್ರಿ. ಈ ಥರ ಮೆಟ್ಲಾತು ಮಾಡ್ಯಾರ, ಭಾಳ ಚಂದ ಮಾಡ್ಯಾರ ರೀ ವ್ಯೂಸ. ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಇನ್ನೂ ಮಳೆ ಜೋರಾತು ನೋಡ್ರಿ. ನಿಮಗೆ ಗಾಡ್ ಸೆಕ್ಷನ್ದಾಗ ಇರ್ತೈತಲ್ರಿ ರೋಡ, ಹಂಗೆ ಎಷ್ಟು ಮಜಾ ಬರತ್ತಿತ್ತಂದ್ರೆ, ಅದ್ರಾಗ ಕಾರ್ನ್ಯಾಗತ್ತು ಆದ್ರೆ ಮಜಾ ಬರಂಗಿಲ್ಲ ರೀ. ಬೈಕ್ ಮೇಲಂತರೂ ಮಸ್ತ್ ಮಜಾ ಬರ್ತೈತಿ. ಆದ್ರೆ ಸ್ವಲ್ಪ ಮಳೆ ಕಡಿಮೆ ಇರ್ಬೇಕಷ್ಟೇ ರೀ. ಅಲ್ಲಿ ಗುಡ್ಡದಾಗ ಎಲ್ಲ ಇಳಿದು ಬಂದ್ವಿ ನೋಡ್ರಿ. ಆ ಗುಡ್ಡದಿಂದ ಕೆಳಗೆ ಬಂದ್ವಿ, ನಾವು ಹೊಂಟಿದ್ವಿ ಬೆನ್ನಾಡಿ ಕಡೆ. ಅಲ್ಲಿ ತೋರ್ಸತ್ತೀನಿ ನೋಡ್ರಿ. ಅಲ್ಲಿ ಇನ್ನೂ ಒಂದು ಗುಡಿ ಐತಿ, ಆದರೆ ಅದು ಅಲ್ಲಿ ಹೋಗ್ಲಿಲ್ಲ ರೀ, ಟೈಮ್ ಇರಲಿಲ್ಲ ನಮಗೆ. ಮತ್ತು 4-5 ಗಂಟೆ ಕನಗುಟ್ಟಿಗೆ ಹೋಗ್ಬೇಕಿತ್ತು ರೀ. ನಮ್ಮ ಮಕ್ಕಳು ಮನೆಗೆ ಬರೋರಿದ್ರಲ್ಲ ಸ್ಕೂಲ್ದಿಂದ, ಅದರ ಸಲುವಾಗಿ. ಇಲ್ಲಿ ತೋರ್ಸತ್ತೀನಿ ನೋಡ್ರಿ, ಇದು ಶಾಪ್ ಬರಕ್ಕೆ ಹೋಗ್ಯಾನ, ಅಲ್ಲಿಗೆ ಹೋಗಿ ಬಂದ್ವಿ ನಾವು. ಇಲ್ಲಿ 50% ಆಫ್ ಇತ್ತು ರೀ ಈ ಅಂಗಡಿ ಒಳಗೆ. ಅಂದ್ರೆ ಒಂದು ತಿಂಗಳಷ್ಟು 50% ಆಫರ್ ಇಟ್ಟಾರ್ರಿ.
ಯಾಕೇನೋ ಅದೆಲ್ಲ ಮಾಲ್ ತೆಗಿಯೋರಿದ್ರು ಏನೋ ಗೊತ್ತಿಲ್ಲ ರೀ. ಅದ್ರ ಸಲುವಾಗಿ ಆಫರ್ ಇಟ್ಟಿದ್ರು, ಸ್ವಲ್ಪ ನೋಡಿ ಬರೋಣ ಅಂತೇಳಿ ಹೋಗಿದ್ದು ರೀ. ಯಾಕಂದ್ರೆ ನಮಗೂ ಡ್ರೆಸ್ ಅದು ಇರಲಾಗಿತ್ತು. ನನ್ನ ಮಕ್ಕಳಿಗೆ ನೈಟ್ ಪ್ಯಾಂಟ್ ಅದು ನೈಟ್ ಇಲ್ಲಿ ಮನ್ಯಾಗ ಹಾಕ್ಕೊಳಕ್ಕಂತೂ ಡ್ರೆಸ್ ಇಲ್ಲಾಗಿತ್ತು. ಅದ್ರ ಸಲುವಾಗಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಅದು ಇದು ಬರ್ತಾವಲ್ರಿ, ಸಾರಿ ಅದು ನೋಡಬೇಕು ಅಂತ ಹೋಗಿದ್ವಿ. ದಡಿವು ಅಷ್ಟು ನನಗೆ ಯಾಕೆ ಲೈಕ್ ಆಗಲಿಲ್ಲ ರೀ. ಒಂದು ವರ್ಕಿಂದ ಅಂದ್ರೆ ಮಿರರ್ ವರ್ಕ್ದು ತೊಗೊಂಡೇನಿ. ಅದನ್ನು ಏನೇನು ತೊಗೊಂಡೇನಲ್ರಿ ಅವನ್ನೆಲ್ಲ ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ರೀ. ಈ ವಿಡಿಯೋ ಅದರಲ್ಲಿ ಎಂತಿ ಭಾಳ ಆಗ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ಏನೇನು ತಂದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ರೀ. ಮತ್ತು ನನ್ನ ವಿಡಿಯೋಸ್ ನಿಮಗೆ ಹೆಂಗೆ ಅನ್ಸತ್ತವು ಅಂತ ಹೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಚಾನೆಲ್ನ ನೋಡಾಕತ್ತೀರಿ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಏನೇನೆಲ್ಲ ತಂದೇನಲ್ಲ ಅವನ್ನೆಲ್ಲ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ.